ಈ ಒಂದು ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರ ಬಗ್ಗೆ ನೋಡೋದಾದ್ರೆ ನೋಡಿ, ಮಾಡುವಂತಹ ಕೆಲಸ ಕಾರ್ಯಗಳು ಅದು ಯಾವುದೇ ಇರಲಿ, ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಅಥವಾ ನಿಮ್ಮ ಯಥಾಮತಿಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲಸದಲ್ಲಿ ಅಭಿವೃದ್ಧಿ, ಏನೋ ಒಂಥರ ಚಾಕಚಕ್ಯತೆ ಇರುತ್ತೆ, ಹೊಸದನ್ನೇ ಇರುತ್ತೆ, ಹೊಸತನ ಇರುತ್ತೆ, ಹೊಸ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವಂತದ್ದು ಇರುತ್ತೆ. ಆ ಹೊಸ ಆವಿಷ್ಕಾರದ ಫಲದಿಂದ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಭಿವೃದ್ಧಿಯ ಫಲದಿಂದ ಹಣಕಾಸಿನ ಒಂದು ಆಗಮನ ಇದೆಯಲ್ಲ, ಅದು ತುಂಬಾ ವೇಗವಾಗಿ ಆಗುವಂಥದ್ದು. ಹಣಕಾಸಿಗೆ ಯಾವುದೇ ರೀತಿಯಿಂದ ಒಂದು ಕೊರತೆ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗಿರೋದಿಲ್ಲ. ಆದ್ರೆ ಏನ್ ಮಾಡೋದು, ಖರ್ಚು ವೆಚ್ಚು ಜಾಸ್ತಿ ಇರುತ್ತೆ, ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ, ಕೊಡುಕೊಳ್ಳುವಿಕೆ ಜಾಸ್ತಿ ಇರುತ್ತವೆ, ಹಣಕಾಸಿನ ಅಭಾವ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ನಿಜನ ಸುಳ್ಳ, ನಿಮಗೆ ಹಣಕಾಸಿನ ಅವಶ್ಯಕತೆ ವಿಪರೀತವಾಗಿರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಆ ಒಂದು ಖರ್ಚು ವೆಚ್ಚಿಗೆ ನೀವು ಕಡಿವಾಣವನ್ನ ಹಾಕೋಬೇಕಾಗತ್ತೆ. ಕೊಡುಕೊಳ್ಳುವಿಕೆ ಮಾಡಿ, ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನೀವು ಯಾರಿಗಾದ್ರೂ ಕೊಡೋದಿದ್ರೆ ಕೊಡಬೇಕು, ನಿಮಗೆ ಯಾರಿಗಾದ್ರೂ ಬರೋದಿತ್ತು ಅಂತಂದ್ರೆ ಅದನ್ನ ಇಸ್ಕೋಬೇಕು. ಆದ್ರೆ ಇದ್ರ ಜೊತೆಗೆ ನಿಮ್ಮ ದಿನನಿತ್ಯದ ಅವಶ್ಯಕತೆ ಇರತಕ್ಕಂತ ಖರ್ಚು ವೆಚ್ಚಗಳಿಗೆ ನೀವಿಲ್ಲಿ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮ್ಮ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಬೆಳವಣಿಗೆ ಆಗುತ್ತೆ, ಕೀರ್ತಿ ಪ್ರತಿಷ್ಠೆಗಳು, ಹೊಸ ವಸ್ತ್ರಾಭರಣ ಖರೀದಿ ಆಗುವಂತಹ ಸನ್ನಿವೇಶಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಖರೀದಿ ಮಾಡೋದಕ್ಕೆ ಬೇಡಲ್ಲ, ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳಿಂದ ನೋಡಿಕೊಂಡು ಮಾಡಿದ್ರೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೇಟಿ ಆಗುವಂಥದ್ದು, ಅದು VIP-ಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ದೊಡ್ಡ ವ್ಯಕ್ತಿಗಳೇ ಇರ್ಬೋದು, ಉನ್ನತ ಮಟ್ಟದ ವ್ಯಕ್ತಿಗಳೇ ಇರ್ಬೋದು. ಇಂತಹ ಒಂದು ವ್ಯಕ್ತಿಗಳಿಗೆ ಭೇಟಿ ಆಗುವಂಥದ್ದು, ಅವರಿಂದ ಸಲಹೆ ಸಹಕಾರವನ್ನ ಪಡೆದುಕೊಳ್ಳತಕ್ಕಂಥದ್ದು, ಅವರಿಂದ ಉಪಯೋಗಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ, ಬರುತ್ತೆ, ದುಡ್ಡಿನ ಪ್ರಭಾವ ತುಂಬಾ ಚೆನ್ನಾಗಿದೆ. ಆದ್ರೆ ಉಳಿಸ್ಕೋಬೇಕಾಗುತ್ತೆ ನೋಡಿ, ಅವಶ್ಯಕತೆ ಇರುವಂತದ್ದನ್ನ ಮಾಡಿಕೊಂಡು ಹಣಕಾಸಿನ ವಿಚಾರದ ಕಡೆ ಹೆಚ್ಚಿನ ಗಮನ ಕೊಡಿ. ಅಂದಾಗ 4 ಸಂಪಾದನೆ ಮಾಡಕ್ಕಾಗುತ್ತೆ. ಇನ್ನು ಬೇರೆ ಕಡೆಯಿಂದ ಶುಭ ಸುದ್ದಿ, ಶುಭ ಸಮಾಚಾರಗಳನ್ನ ಕೇಳುವಂತಹ ಸನ್ನಿವೇಶಗಳು